ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ನಾನು ಇವತ್ತಿನ ದಿನ ಒಂದು ಕಳ್ಳಿ ಗಿಡದ ಥರ ಇದು. ನೋಡಿ, ಇದನ್ನು ನಮ್ಮ ಆಡು ಭಾಷೆಯಲ್ಲಿ ಮಂಡಗಳ್ಳಿ ಅಂತಾರೆ. ನಮ್ಮ ಕೆಲವು ಸ್ನೇಹಿತರು ಇದನ್ನು ರಕ್ತ ಭೂತಾಳಿ ಅಂಥೇಳಿ ವರ್ಣಿಸಿದರು. ನಾವು ಎಲ್ಲ ನೋಡಿದ್ವಿ. ಇದರಲ್ಲಿ ಯಾವುದೇ ರೀತಿ ಕೆಂಪಾದಂಥ ಇದು ಬರೋದಿಲ್ಲ. ನಾವು ಎಲ್ಲೇ ಮುಟ್ಟಿದ್ರೂ ಈ ರೀತಿ ಬಿಳಿ ಹಾಲು ಬರುತ್ತೆ, ನೋಡಿದ್ರಲ್ಲ. ನಾವು ಚಿಕ್ಕಂದಲ್ಲಿ ಈ ಒಂದು ಎಲೆನ ಈ ಥರ ಮುರಿಯೋ ಥರ ಆಟ ಆಡ್ತಿದ್ವಿ. ಯಾಕಂದರೆ ಇದು ಪಟ್ ಪಟ್ ಅಂತ ಸೌಂಡ್ ಬರುತ್ತೆ. ಹಾಗಾಗಿ ನಾವು ಇದನ್ನು ಒಂದು ಆಟ ಆಡೋದಕ್ಕೋಸ್ಕರ ಬಳಸ್ತಾಯಿದ್ವಿ. ನಮ್ಮ ಹಿರಿಯರು ಒಂದು ಜಮೀನಿಗೆ ಒಂದು ಸುರಕ್ಷತೆಗೋಸ್ಕರ ಬದಿಗಳಲ್ಲಿ ಈ ಒಂದು ಕಳ್ಳಿನ ನೆಡ್ತಾಯಿದ್ರು. ನೆಡೋದ್ರಿಂದ, ಯಾಕಂದರೆ ಇದು ನೋಡ್ಬೋದು ನೀವು, ತುಂಬ ಮುಳ್ಳುಗಳು ಇರೋದ್ರಿಂದ ಯಾವುದೇ ರೀತಿ ಪ್ರಾಣಿಗಳು ಒಳಗಡೆ ಬರೋದಿಲ್ಲ ಅಂತ ಈ ಒಂದು ಮಂಡಗಳ್ಳಿನ ಬೆಳೆಸ್ತಾಯಿದ್ರು. ನೋಡೋರಲ್ಲ ಸ್ನೇಹಿತರೆ, ಅದನ್ನು ಹೊರತುಪಡಿಸಿ ಇದರಲ್ಲಿ ಯಾವುದೇ ರೀತಿ ಒಂದು ಮರ ಮುಟ್ಟು ಆ ಥರದ್ದೇನು ಬರೋದಿಲ್ಲ. ನೋಡಿದ್ರಲ್ಲ, ಇದು ಒಂದು ಮಂಡಗಳ್ಳಿ. ಆದರೆ ಇದರ ಒಂದು ಹೂವು ತುಂಬ ಅಂದರೆ ತುಂಬ ಆಕರ್ಷಣೀಯವಾಗಿರ್ತದೆ. ನೋಡಿ, ಇದನ್ನು ಈಗ ಮೊಗ್ಗಾಗ್ತಾಯಿದೆ. ನಿಮಗೆ ಈ ಒಂದು ಹೂವು ಎಲ್ಲ ನೀಟಾಗಿ ಅರಳಿದ ನಂತರ ಒಂದು ವಿಡಿಯೋ ಮಾಡಾಕ್ತೀನಿ. ಮಂಡಗಳ್ಳಿ ಹೂವು ನೋಡೋದಕ್ಕೆ ತುಂಬ ಆಕರ್ಷಣೀಯವಾಗಿರ್ತದೆ. ಇದರಲ್ಲಿ ಇದು ರಕ್ತ ಭೂತಾಳಿ ಅಲ್ಲ. ಕೆಲವರು ಇಲ್ಲೇನೋ ಈ ಥರ ಮುಳ್ಳಿರೋದು, ಇಲ್ಲಿ ಟಚ್ ಮಾಡಿದ ತಕ್ಷಣ ರೆಡ್ ಕಲರ್ ಥರ ಬರೋದು, ಆ ಥರ ಏನಿಲ್ಲ. ನೋಡ್ಬೋದು, ನಾನು ಟಚ್ ಮಾಡಿದ್ದೆ, ವೈಟ್ ಕಲರಾಗೆ ಬರುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ಮಂಡಗಳ್ಳಿ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಇದನ್ನು ನೋಡಿ, ಕೆಲವೊಂದು ವೀಡಿಯೋಗಳಲ್ಲಿ ಇದ್ದಾವೆ, ನೀವು ನೋಡ್ಬೋದು. ಯಾವುದೇ ರೀತಿ ಇದು ರಕ್ತ ಭೂತಾಳಿ ಅಲ್ಲ, ಇದು ಕೇವಲ ಮಂಡಗಳ್ಳಿ ಗಿಡ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರು ಇಲ್ಲಿನವರೆಗೂ ಏನು ನನಗೆ ಪ್ರೋತ್ಸಾಹ ಕೊಡೋದ್ರಲ್ಲಿ ಎಲ್ರಿಗೂ, ಯಾರು ಲೈಕ್ ಮಾಡೋದಾಗ್ಬೋದು, ಕಮೆಂಟ್ ಆಗಿರ್ಬೋದು, ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.